A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಹುಡಿಯ ಗ್ರಾಮದ ವಿವಿಧ 8 ಕುಟುಂಬಗಳ ಸದಸ್ಯರು ಮುಖಂಡರಾದ ತಮ್ಮಾರೆಡ್ಡಿ ಗಾರಿ, ಬೈರಾರೆಡ್ಡಿ, ದಿನ್ನಿಮಿಂದಹಳ್ಳಿ, ವಿಎಸ್ಆರ್, ಮಂಜುನಾಥ್ ರೆಡ್ಡಿ, ಎನ್ ರಾಮಚಂದ್ರಪ್ಪ ಅವರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇಂದು ಚಿಂತಾಮಣಿ ನಗರದ ಮಾಳಪಲ್ಲಿಯಲ್ಲಿರುವ ಸಚಿವರ ನಿವಾಸದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಬೈರೆಡ್ಡಿ, ಎಸ್ ವೆಂಕಟರೆಡ್ಡಿ, ಸಿ ಸುಭಾರೆಡ್ಡಿ, ವೆಂಕಟರಮಣಪ್ಪ, ವೆಂಕಟೇಶಪ್ಪ, ರಾಮಕೃಷ್ಣಪ್ಪ, ಅಂಚಿನಪ್ಪ, ಪೆದ್ದಣ್ಣ ಸೇರಿದಂತೆ ಸುಮಾರು ಕುಟುಂಬಗಳ ಸದಸ್ಯರು ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೂವಿನ ಹಾರ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಕಟ್ಟಬೇಕು, ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲು ಸಹಕರಿಸಬೇಕೆಂದು ಸಚಿವರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಸ್ ವೆಂಕಟರೆಡ್ಡಿ, ಹೊನ್ನಪ್ಪಗಾರಿ, ಶ್ರೀ ರಾಮರೆಡ್ಡಿ, ಕೃಷ್ಣಾರೆಡ್ಡಿ, ಮಲ್ಲಿಕಾರ್ಜುನ್, ಶ್ರೀನಿವಾಸ ರೆಡ್ಡಿ, ರಾಮಕ್ಕಗಾರಿ, ಶ್ರೀರಾಮರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೋಣಕುಂಟರಾಯಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹೊಸದಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದೀವಿ. ಅದೇನೋ ಇವರು ಸಾಹೇಬರು ಮಾತಾಡಿದ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲ ತಿಳ್ಕೊಂಡು ನಾವೆಲ್ಲ ಸೇರ್ಪಡೆ ಆಗ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಜೆಡಿಎಸ್ ಅಲ್ಲಿ ಇದ್ರಿ? ನಾನು 30 ವರ್ಷದಿಂದ ಜೆಡಿಎಸ್ ಇದ್ದೆ. ಎಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದೀರಾ? ಯಾವಾಗ 8 ಜನ. ಒಂದೇ ಊರೇ, ಬೇರೆ ಬೇರೆ ಕುಟುಂಬ. ಯಗಕೋಟೆ ಪಂಚಾಯಿತಿಯ ಹೊಸಡ್ಡೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಎಸ್ ವೆಂಕಟರೆಡ್ಡಿ ಅವರು ಬಹುಶಃ ಇದೇ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು ವರ್ಷಗಳಿಂದ ಅವರು ಜನತಾ ಪಕ್ಷ, ಬಹುಶಃ ಜನತಾ ಪಕ್ಷ, ಆಮೇಲೆ ಜನತಾ ದಳ ಅಥವಾ ಮುಖ್ಯವಾಗಿ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಪ್ರಾರಂಭದಲ್ಲಿ. ನಂತರ ಅವರು ಬೇರೆ ಅಲ್ಲೇ ಜನತಾ ದಳದಲ್ಲೇ ಉಳಿದಿದ್ದಾರೆ. ಅವರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಮಗೆ ಭಾಳಷ್ಟು ಪ್ರಬಲವಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ರಾಜಕೀಯವಾಗಿ. ಈಗ ಅವರು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ನಾವು ಅವರನ್ನು ಭಾಳ ತುಂಬು ಹೃದಯದಿಂದ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಪಂಚಾಯಿತಿ ಯಗಕೋಟೆ ಪಂಚಾಯಿತಿ ಸುಮಾರು 3 ಅವಧಿಗಳಿಂದ ನಮ್ಮ ಸದಸ್ಯರು ಅಲ್ಲಿ ಹೆಚ್ಚು ಗೆಲ್ಲಲಿಕ್ಕಾಗ್ತಾಯಿಲ್ಲ. ಸಣ್ಣ ಪಂಚಾಯಿತಿ, 12 ಸದಸ್ಯರ ಪಂಚಾಯಿತಿ, ಇಲ್ಲ 4 ಸದಸ್ಯರು, ಇಲ್ಲ 5 ಸದಸ್ಯರು, ಅವರು 7 ಸದಸ್ಯರು ಗೆಲ್ಲೋದು ಅಥವಾ 8 ಸದಸ್ಯರು ಅವ್ರು ಗೆಲ್ತಾಯಿದ್ರು. ಅದರಿಂದ ಅಲ್ಲಿ ಪಂಚಾಯಿತಿಯ ಅಧಿಕಾರವನ್ನು ನಾವು ಅಲ್ಲಿ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವತ್ತು ಹೊಸಡ್ಡೆ ಗ್ರಾಮದಲ್ಲಿ ನಾವು ಗೆದ್ದೇ ಇರಲಿಲ್ಲ. ಮೊನ್ನೆ ಮಾತ್ರ ನಮ್ಮ ಲೇಡಿ ಕದ ಅದು ಬಿಟ್ಟರೆ ಈಗ ಅಲ್ಲಿ ಕುರುಪಲ್ಲಿ ಆಗ್ಬೋದು, ಕೊಂಡನಕಪಲ್ಲಿ ಆಗ್ಬೋದು. ಕೊಂಡನಕಪಲ್ಲಿಯಲ್ಲಿ ನಮ್ಮ ಸದಸ್ಯರಿದ್ದಾರೆ, ನಾರ್ಮಾಕ್ಲಲ್ಲಿ, ಆಮೇಲೆ ಹುಲ್ಗೊಂಡಳ್ಳಿ, ಇವೆಲ್ಲ ಊರುಗಳನ್ನು ಒಳಗೊಂಡಂತೆ ಹೊಸನಾಯಕನಹಳ್ಳಿ, ಗುಂತೂರುಗಡ್ಡ, ಕೆಲವು ಊರುಗಳೆಲ್ಲ ನಮಗೆ ಚೆನ್ನಾಗಿದ್ದಾವೆ. ಆದರೆ ಯಗಕೋಟೆಯಲ್ಲಿ ಪ್ರಾಪರಲ್ಲಿ ಕೂಡ ನಮಗೆ ಹಿನ್ನಡೆ ಆಗ್ತಾಯಿತ್ತು. ಒಂದು ಸತಿ ಗೆಲ್ತಿದ್ವಿ, ಒಂದು ಸತಿ ಸೋಲ್ತಿದ್ವಿ. ಆದರೆ ಪಂಚಾಯಿತಿ 3 ಅವಧಿಯಲ್ಲಿ ಬಹುಶಃ 15 ವರ್ಷಗಳಿಂದ ನಮಗೆ ಅದು ಪಂಚಾಯಿತಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥವರು ಅಲ್ಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಈಗ ವೆಂಕಟರೆಡ್ಡಿ ಅವರ ಬರುವಿಕೆ ಮತ್ತು ಇನ್ನೂ ಭಾಳಷ್ಟು ಜನ ಈಗಾಗಲೇ ನಮ್ಮ ಜೊತೆಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಂದೆ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಅವರು ಒಂದು ಅಧಿಕಾರ ಬರುವಂಥ ಅವಕಾಶ ಇದೆ. ಅದರಿಂದ ನಾವು ವೆಂಕಟರೆಡ್ಡಿ ಅವರಿಗೆ ಭಾಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಬೇರೆ ಪಕ್ಷದಿಂದ ಬಂದರು ಅಂತಕ್ಕಂಥ ಭೇದ ಭಾವ ಇದ್ದೀರ, ಅವರನ್ನು ಒಳ್ಳೆಯ ರೀತಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ನಾವು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಭರವಸೆನ ಕೊಡ್ತಾ ಇದ್ದೀವಿ.